ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 6 ವಾಕ್ಯ 27 ತಿಳಿಸುವುದೇನೆಂದರೆ, ಶಾಶ್ವತ ಜೀವನಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ಕೆಲಸ ಮಾಡಿ. ಚಿಂತನೆ: ನಮ್ಮ ಗಮನವನ್ನು ತಾತ್ಕಾಲಿಕವಾದುದರಿಂದ ಶಾಶ್ವತವಾದುದಕ್ಕೆ ಬದಲಾಯಿಸಲು ಯೇಸು ನಮ್ಮನ್ನು ಆಹ್ವಾನಿಸುತ್ತಾರೆ. ನಾವು ಆಗಾಗ್ಗೆ ಯಶಸ್ಸು, ಸೌಕರ್ಯ ಅಥವಾ ಗುರುತಿಸುವಿಕೆಯನ್ನು ಬೆನ್ನಟ್ಟಲು ನಮ್ಮ ಶಕ್ತಿಯನ್ನು ಕಳೆಯುತ್ತೇವೆ. ಕಾಲಾಂತರದಲ್ಲಿ ಮುಸುಕಾಗುವ ವಿಷಯಗಳು. ಆದರೆ ಕ್ರಿಸ್ತನು ನಮ್ಮನ್ನು ಆಳವಾದ ಪೋಷಣೆಯನ್ನು ಹುಡುಕಲು ಕರೆಯುತ್ತಾರೆ. ಅವನೊಂದಿಗಿನ ಸಂಬಂಧ, ಬೆಳೆಯುವ ನಂಬಿಕೆ ಮತ್ತು ಜೀವನವನ್ನು ನೀಡುವ ಪ್ರೀತಿ. ಅವನು ಮಾತನಾಡುವ ಆಹಾರ, ಅವನ ಕೃಪೆ, ಅವನ ವಾಕ್ಯ ಮತ್ತು ಅಂತಿಮವಾಗಿ ಅವನಿಗೆ ನಮಗೆ ನೀಡಲಾಗುತ್ತವೆ. ನಾವು ಈ ಶಾಶ್ವತ ಆಹಾರಕ್ಕಾಗಿ ಬದುಕಿದ್ದಾಗ ನಮ್ಮ ದೈನಂದಿನ ಕೆಲಸವು ಹೊಸ ಅರ್ಥವನ್ನು ಪಡೆಯುತ್ತೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿಜವಾಗಿಯೂ ತೃಪ್ತಿಪಡಿಸುವುದಕ್ಕಾಗಿ ಹಸುವಿನಿಂದ ನನಗೆ ಸಹಾಯ ಮಾಡಿ. ಐಹಿಕ ಅಗತ್ಯಗಳಿಗಾಗಿ ಮಾತ್ರವಲ್ಲದೆ ಎಂದಿಗೂ ಮುಗಿಯದ ಜೀವನಕ್ಕಾಗಿ ಕೆಲಸ ಮಾಡಲು ನನಗೆ ಕಲಿಸಿರಿ. ನಿನ್ನ ಉಪಸ್ಥಿತಿಯಿಂದ ನನ್ನ ಆತ್ಮವನ್ನು ಪೋಷಿಸು ಮತ್ತು ನನ್ನ ಹೃದಯವನ್ನು ಶಾಶ್ವತವಾದುದಕ್ಕೆ ಮಾರ್ಗದರ್ಶನ ಮಾಡಿರಿ. ಆಮೆನ್.